ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಡಿ ಬಾಸ್ ಪೇಜ್ ಏನಿದೆಯಲ್ಲ ಅದರ ಅಡ್ಮಿನ್ ಸೇರಿ 3 ಆರೋಪಿಗಳಿಗೆ ಪೊಲೀಸರು ಗ್ರಿಲ್ ಮಾಡುತ್ತಿದ್ದಾರೆ. ಪುನೀತ್, ವೇಣು, ಸುಹಾಸ್ ಈ ಮೂವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆರೋಪಿ ದರ್ಶನ್ ಅತ್ಯಾಪ್ತ ಎನ್ನಲಾಗಿರುವ ಪುನೀತ್ಗೆ ಪೊಲೀಸರು ಈಗ ವಿಚಾರಣೆ ನಡೆಸಿ ಗ್ರಿಲ್ ನಡೆಸಿದ್ದಾರೆ. 49ನೇ ಸಾಕ್ಷಿಗೆ ಬೆದರಿಕೆ ಹಾಕಿರುವ ಆರೋಪವನ್ನು ಈ ಪುನೀತ್ ಎದುರಿಸ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಕನೆಕ್ಟ್ ಆಗ್ತಾರೆ. ಅಭಿಷೇಕ್, ದರ್ಶನ್ ವಿಚಾರದಲ್ಲಿ ಅಭಿಮಾನಿಗಳೇ ಶತ್ರುಗಳ ಅನ್ನುವಂಥ ಪ್ರಶ್ನೆ ಪದೇ ಪದೇ ಕಾಡುತ್ತೆ. ಈಗಲೂ ಕೂಡ ಅಂಥದ್ದೇ ಮತ್ತೊಂದು ಘಟನೆ ಮರುಕಳಿಸಿರುವಂಥದ್ದು. ಏನೆಲ್ಲ ಅಪ್ಡೇಟ್ ಇದೆ? ವಿಚಾರಣೆ ಯಾವ ದಿಕ್ಕಿನಲ್ಲಿ ಸಾಗಿದೆ? ಈಗಾಗಲೇ ಏನು ಪುನೀತ್ ಅನ್ನುವಂತಹ ವ್ಯಕ್ತಿಯನ್ನ ಹಾಗೂ ಇನ್ನಿಬ್ಬರು ವ್ಯಕ್ತಿಗಳನ್ನ ನಿರಂತರವಾಗಿ ವಿಚಾರಣೆ ನಡೆಸುವಂತಹ ಮುಖಾಂತರ ಕಾಮಾಕ್ಷಿಪಾಳ್ಯ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅಂದ್ರೆ 49ನೇ ಸಾಕ್ಷಿ ಅಲ್ಲದೆ ಹೊರತುಪಡಿಸಿ ಬೇರೆ ಯಾರಾದ್ರೂ ಇವರು ಕರೆಯನ್ನು ಮಾಡಿ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನುವಂತಹ ವಿಚಾರವನ್ನ ಕೂಡ ಈಗಾಗಲೇ ಅವರ ಸಿಡಿಆರ್ ರಿಪೋರ್ಟ್ ಏನಿದೆ ಆ ರಿಪೋರ್ಟ್ ನಲ್ಲಿರುವಂತಹ ಪ್ರತಿಯೊಂದು ನಂಬರ್ಗಳನ್ನ ವೆರಿಫೈ ಮಾಡುವಂತಹ ಮುಖಾಂತರ ಪತ್ತೆ ಹಚ್ಚುವಂತಹ ಕೆಲಸಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಅಂದ್ರೆ ಇವರು 49ನೇ ಇವನಿಗೆ ಸಾಕ್ಷಿಗೆ ಪ್ರಮುಖರು ಅಂತ ಅನ್ನಿಸಿಕೊಂಡ ಬಳಿಕ ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ಅಪ್ಡೇಟ್ ಆಗಿದ್ದಾರೆ. ಅಂದ್ರೆ 49ನೇ ಸಾಕ್ಷಿ ಪ್ರಮುಖವಾದಂತಹ ಒಂದು ಸಾಕ್ಷಿಯಾಗಿರುವಂತಹ ಕಾರಣದಿಂದಾಗಿ ಆತನಿಗೆ ಬೆದರಿಕೆ ಹಾಕಿದ್ರೆ ಕೇಸ್ ಹಳ್ಳ ಹಿಡಿಯುತ್ತೆ ಅನ್ನುವಂತಹ ಒಂದು ವಿಚಾರಗಳು ಅವರಿಗೂ ಕೂಡ ಗೊತ್ತಾಗುತ್ತೆ. ಹೀಗಾಗಿ ಇಂತಹ ಮೆಚ್ಯೂರಿಟಿ ಇರುವಂತಹ ವ್ಯಕ್ತಿಗಳು ಬೇರೆ ಸಾಕ್ಷಿಗಳಿಗೂ ಕೂಡ ಬೆದರಿಕೆ ಹಾಕಿರುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಅಂತ ಹೇಳಿ ಶಂಕೆ ವ್ಯಕ್ತಪಡಿಸಲಾಗಿದೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ವಿಚಾರಣೆಗಳನ್ನ ಅವರ ಮೊಬೈಲ್ ನಂಬರ್ಗಳನ್ನ ಟ್ರೇಸ್ ಔಟ್ ಮಾಡುವಂತಹ ಮುಖಾಂತರ ಅಂದ್ರೆ ವೆರಿಫಿಕೇಶನ್ ಮಾಡುವಂತಹ ಮುಖಾಂತರ ಪತ್ತೆ ಹಚ್ಚುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮತ್ತು ವಾಟ್ಸ್ಆಪ್ ನಲ್ಲಿ ಹಲವು ಮೆಸೇಜ್ಗಳು ಕೂಡ ಡಿಲೀಟ್ ಆಗಿರುವಂತಹ ಕಾರಣದಿಂದಾಗಿ ಆ ವಾಟ್ಸ್ಆಪ್ ಅಂದ್ರೆ ಆ ಮೊಬೈಲ್ ಅನ್ನ FSL ಗೆ ಕಳಿಸುವಂತಹ ಮುಖಾಂತರ ಆ ವಾಟ್ಸ್ಆಪ್ ಮೆಸೇಜ್ಗಳನ್ನು ರಿಟ್ರೀವ್ ಮಾಡುವಂತಹ ಕೆಲಸಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಅಂದ್ರೆ FSL ಅದಕ್ಕೆ ಕಳಿಸುವಂತಹ ಸಂದರ್ಭದಲ್ಲಿ ಇದು ಒಂದು ತುರ್ತು ಕೇಸ್ ಆಗಿರುವಂತಹ ಕಾರಣದಿಂದಾಗಿ ಇಮಿಡಿಯೇಟ್ ಆಗಿ ಇದರ ರಿಟ್ರೀವ್ ಮಾಡುವಂತಹ ಒಂದು ಪ್ರಕ್ರಿಯೆ ಆದಷ್ಟು ಬೇಗ ಮಾಡಿಕೊಡಿ ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿರುವಂತಹ ಕಾರಣದಿಂದಾಗಿ ಆ ವಾಟ್ಸ್ಆಪ್ ರಿಟ್ರೀವ್ ನಲ್ಲಿ ಯಾವ ಮೆಸೇಜ್ಗಳಿದೆ ಮತ್ತು ಯಾರಿಂದ ಬಂದಿರುವಂತಹ ಒಂದು ಮೆಸೇಜ್ಗಳು ಮತ್ತು ಆಡಿಯೋ ಕಾಲ್ಗಳ ಏನಾದರೂ ಹೋಗಿದೆಯಾ, ವಿಡಿಯೋ ಕಾಲ್ಗಳು ಮಾಡುವಂತಹ ಮುಖಾಂತರ ಬೆದರಿಕೆಗಳನ್ನ ಹಾಕಲಾಗಿದೆಯಾ ಅನ್ನುವಂತಹ ವಿಚಾರಗಳು ಮುಂದಿನ ಹಂತದ ತನಿಖೆಯಲ್ಲಿ ಗೊತ್ತಾಗುತ್ತೆ. ಅಂದ್ರೆ FSL ಅಧಿಕಾರಿಗಳು ಕೊಡುವಂತಹ ವರದಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೀಗಾಗಿ ಸದ್ಯ ನಿರಂತರವಾಗಿ ಈಗಾಗಲೇ 5 ದಿನಗಳ ಕಾಲ ಕಸ್ಟಡಿ ತೆಗೆದುಕೊಂಡಿರುವಂತಹ ಒಂದು ಕಾರಣದಿಂದಾಗಿ ಪ್ರತಿಯೊಂದು ವಿಚಾರಣೆಯನ್ನ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಇದು ಕೋರ್ಟ್ ವಿಚಾರ ಆಗಿರುವಂತಹ ಕಾರಣದಿಂದಾಗಿ ಮತ್ತು ಸಾಕಷ್ಟು ಸೆನ್ಸೇಷನಲ್ ಆಗಿರುವಂತಹ ವಿಚಾರ ಆಗಿರುವಂತಹ ಕಾರಣದಿಂದಾಗಿ ಇನ್ನೂ ಡೀಪ್ ಆಗಿ ವಿಚಾರಣೆ ನಡೆಸುವಂತಹ ಕೆಲಸಗಳನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅಭಿಷೇಕ್ ಜಯಶಂಕರ್ ಡೀಟೇಲ್ಸ್ಗಾಗಿ.